ಎಕ್ಸ್ ಪವರ್ 4 ಪ್ಲಸ್ 4y ಪವರ್ 4 ನ ಅಪವರ್ತಿಸಿದ ರೂಪ ಅಂದ್ರೆ ಫ್ಯಾಕ್ಟರ್ ಫಾರ್ಮ್ ಆಫ್ ಎಕ್ಸ್ ಪವರ್ 4 ಪ್ಲಸ್ 4y ಪವರ್ 4. ನೋಡಿ, ಇದನ್ನ ಎಕ್ಸ್ ಪವರ್ 4 ಅನ್ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು, ಪ್ಲಸ್ 4y ಪವರ್ 4 ಅನ್ನ 2y ಸ್ಕ್ವೇರ್ ಹೋಲ್ ಪವರ್ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ನೋಡಿ, 2 ಸ್ಕ್ವೇರ್ ಇಸ್ 4, y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತಂದ್ರೆ y ಪವರ್ 4. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇದನ್ನ ಮತ್ತೆ ಯಾವ ರೀತಿ ಬರೆಯೋದು? ಇದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಇಮ್ಯಾಜಿನ್ ಮಾಡಿ. ನಮ್ಗೆ ಗೊತ್ತಿರ್ತಕ್ಕಂಥ ಫಾರ್ಮುಲಾಗಳು ಏನಂತಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದ್ರೆ ನಾವು ಅದನ್ನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ಬರಿಬಹುದು. ಬಟ್ ನಮಗ್ ಗೊತ್ತಿರೋದಿಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾತ್ರ, ಅಂದ್ರೆ ಈ ಟರ್ಮ್ ಮಾತ್ರ ಗೊತ್ತಿದೆ. 2ab ನ ಲೆಫ್ಟ್ ಸೈಡ್ ತಗೊಳ್ಳೋಣ, ಏನಾಗುತ್ತೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ದೇರ್ಫೋರ್ this a square plus b square can be written as a plus b whole square minus 2ab, where a is nothing but x square. ಇಲ್ಲಿ ಏನು x square ಇದೆಯಲ್ಲ ಅದೇ a. ಇನ್ನು b ಅಂತಂದ್ರೆ 2y square, ಇದು b. ಸೊ ಈ ಪ್ರಕಾರ ಏನಾದರೂ ನಾವು ಬರೆದ್ರೆ a plus b whole square ಅಂದ್ರೆ x square plus 2y square whole square, ಇದು a plus b whole square ಮೈನಸ್ 2ab. a ಅಂತಂದ್ರೆ ಎಕ್ಸ್ ಸ್ಕ್ವೇರ್, ಬಿ ಅಂತಂದ್ರೆ 2y ಸ್ಕ್ವೇರ್. ಓಕೆ, ಈಗ ಫರ್ದರ್ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ? ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಇದೆ. ಇದು ಆಸ್ ಇಟ್ ಈಸ್ ಇರಲಿ, ಸದ್ಯಕ್ಕೆ ಆಸ್ ಇಟ್ ಈಸ್ ಇರಲಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇಲ್ಲಿ ಮೈನಸ್ 2 ಇಂಟು 2 ಇಸ್ 2 ಸ್ಕ್ವೇರ್ ಅಥವಾ 4, ಅದನ್ನ 2 ಸ್ಕ್ವೇರ್ ಅಂತ ಅನ್ಕೊಳ್ಳೋಣ. ಇದು 2 ಸ್ಕ್ವೇರ್ ಆಯ್ತು, ಇದು ಮಲ್ಟಿಪ್ಲೈ ಆದ್ರೆ 2 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್. ಪ್ರತಿ ಟರ್ಮ್ಗೆ ಸ್ಕ್ವೇರ್ 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 ಅಂತ ಇರೋದ್ರಿಂದ ಅದನ್ನ ನಾನೆಂತ ಬರೀತೀನಿ ಅಂದ್ರೆ 2xy ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ನಾವು ಅಬ್ಸರ್ವ್ ದಿಸ್ ಫಸ್ಟ್ ಬ್ರಾಕೆಟ್ ಕ್ಯಾನ್ ಬಿ ಇಮ್ಯಾಜಿನ್ ಆಸ್ ಎ. ಈ ಫಸ್ಟ್ ಬ್ರಾಕೆಟ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಎ ಪ್ಲಸ್ b into a minus b. a plus b into a minus b. a ಅಂದ್ರೆ ಈ ಟರ್ಮ್ ಫಸ್ಟ್ x square plus 2y square ಅದೇ a. b ಅಂತಂದ್ರೆ 2xy. so a plus b into a minus b. therefore x square plus 2y square plus 2xy ಎಲ್ಲಿದೆ? x square plus 2y square plus 2xy x square plus 2y square minus 2xy. x square plus 2y square minus 2xy ಇಲ್ಲಿದೆ ನೋಡ್ರಿ, ಆಪ್ಷನ್ 2. ಇಲ್ಲಿ ಆಕ್ಚುಲಿ x ಸ್ಕ್ವೇರ್ ಆಗ್ಬೇಕಿದು. x ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಮೈನಸ್ 2xy ಈ ಟರ್ಮ್ ಬಂತು. ಇಲ್ಲಿ x ಸ್ಕ್ವೇರ್ ಪ್ಲಸ್ 2y ಸ್ಕ್ವೇರ್ ಪ್ಲಸ್ 2xy ಈ ಟರ್ಮ್ ಬಂತು. ಸೊ ಆಪ್ಷನ್ 2 ಆಕ್ಚುಲಿ ಇದು x ಸ್ಕ್ವೇರ್ ಆಗ್ಬೇಕು. ನೆಕ್ಸ್ಟ್ ಕ್ವಶನ್, a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ಕೆಳಗಿನ ನಿತ್ಯ ಸಮೀಕರಣಗಳಲ್ಲಿ ಯಾವುದು ತಪ್ಪು? ಎಬಿಸಿಗಳಲ್ಲಿ ಯಾವುದೇ ಒಂದಾದರೂ ಶೂನ್ಯವಲ್ಲದೆ ಇದ್ದಾಗ. ಸೊ ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0, ಇಲ್ಲಿ ಕಂಡೀಷನಲ್ ಐಡೆಂಟಿಟಿ ಯಾವುದು ರಾಂಗ್ ಅಂತ, ಅಂದ್ರೆ 3 ಕರೆಕ್ಟ್ ಆಗಿದೆ, ಯಾವುದು ಒಂದು ರಾಂಗ್ ಇದೆ, ಯಾವುದು ಅಂತ ನೋಡೋಣ. ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆಗಿತ್ತು ಅಂತಂದ್ರೆ ದೆನ್ ಒಂದು ಕಂಡೀಷನ್ ಗೊತ್ತಿರ್ಬೇಕು ನಮ್ಗೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು 3abc. ಇದು ಡೈರೆಕ್ಟ್ ರೆಡಿಮೇಡ್ ಕಂಡೀಷನ್. ಇದು ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ದೆನ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು 3abc. ಅದನ್ನ ಪ್ರೂವ್ ಕೂಡ ಮಾಡಬಹುದು, ಬೇಕಾದ್ರೆ ಒಂದ್ಸರಿ ಪ್ರೂವ್ ಮಾಡಿಬಿಡ್ತೀನಿ, ಎಲ್ಲಾನು ಒಂದ್ಸರಿ ಪ್ರೂವ್ ಮಾಡಿಬಿಡ್ತೀನಿ ನಾನು. ಓಕೆ, ಫಸ್ಟ್ ಆಪ್ಷನ್ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಗಿವನ್ ಕಂಡೀಷನ್, ಇದು ಈಕ್ವಲ್ ಟು 0. ದೆನ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಏನಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಆಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಆದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಈಕ್ವಲ್ ಟು 0 ಸ್ಕ್ವೇರ್ 0. ಇಲ್ಲಿ ಈ 3 ಟರ್ಮ್ಗಳು ಇಲ್ಲೇ ಇರಲಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಲ್ಲೇ ಇರಲಿ. ಈ 2ab 2bc 2c ನ ರೈಟ್ ಸೈಡ್ ಕಳಿಸಿದ್ರೆ ಮೈನಸ್ 2ab ಮೈನಸ್ 2bc ಮೈನಸ್ 2c ಆಗುತ್ತೆ. ಮತ್ತೆ ಆ 3 ಟರ್ಮ್ಗಳಿಂದ -2 ನಾವು ಕಾಮನ್ ತೆಗೆದುಬಿಟ್ರೆ
ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಉಳಿತು. ದೇರ್ ಫೋರ್ ಫಸ್ಟ್ ಒನ್ ಕರೆಕ್ಟ್. ಯಾಕಂದ್ರೆ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು -2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ಬಂದಿರೋದ್ರಿಂದ ಇದು ಕರೆಕ್ಟ್ ಆಗಿದೆ. ಇನ್ನು ಸೆಕೆಂಡ್ ಆಪ್ಷನ್ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆಗಿರೋದ್ರಿಂದ ಈಕ್ವಲ್ ಟು 0 ಇದೆ. ಇಲ್ಲಿಂದ ಏನ್ ಮಾಡೋಣ ಅಂತಂದ್ರೆ ಎ ಪ್ಲಸ್ ಬಿ ಈಕ್ವಲ್ ಟು ಸಿ, ಈ ಕಡೆ ಬಂದ್ರೆ -c. ಈಗ ಇಲ್ಲಿ ಕ್ಯೂಬ್ ಟರ್ಮ್ಸ್ ಇರೋದ್ರಿಂದ ಕ್ಯೂಬಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಕ್ಯೂಬಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಇಲ್ಲಿ ಹೋಲ್ ಕ್ಯೂಬ್ ಆಯಿತು, ಇಲ್ಲೂ ಕೂಡ ಹೋಲ್ ಕ್ಯೂಬ್. ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂತಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಇಲ್ಲಿ ಮೈನಸ್ ಇದೆ, ಪವರ್ ಅಲ್ಲಿ ಒಂದು ಆಡ್ ನಂಬರ್ ಇರೋದ್ರಿಂದ -c ಕ್ಯೂಬ್ ಆಗುತ್ತೆ. ನೌ ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab. ಇಲ್ಲಿ ಎ ಪ್ಲಸ್ ಬಿ ಅಂತಂದ್ರೆ -c ಆಲ್ರೆಡಿ ಬಂದಿತ್ತಲ್ಲ, ಇಲ್ಲಿಂದ ಎ ಪ್ಲಸ್ ಬಿ ಅಂತಂದ್ರೆ ಸಿ ಈ ಕಡೆ ಬಂದ್ರೆ -c. therefore a plus b is nothing but -c. -c ಕ್ಯೂಬ್ ಲೆಫ್ಟ್ ಸೈಡ್ ಬರಲಿ, ಪ್ಲಸ್ ಸಿ ಕ್ಯೂಬ್ ಆಗುತ್ತೆ ಈಕ್ವಲ್ ಟು 0. ನಾವು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಈ ಪ್ಲಸ್ ಸಿ ಕ್ಯೂಬ್ ನ ಇಲ್ಲಿ ಬರ್ಕೊಳ್ತೀನಿ, ಪ್ಲಸ್ ಇಂಟು ಮೈನಸ್ -3abc ಈಕ್ವಲ್ ಟು 0. -3abc ರೈಟ್ ಸೈಡ್ ಹೋದ್ರೆ ಪ್ಲಸ್ 3abc ಆಯ್ತು, ರೈಟ್ ಸೈಡ್ ಹೋದ್ರೆ. therefore we can write a cube plus b cube plus c cube equal to 3abc. therefore second one is correct. ಇಲ್ಲಿ ಪ್ಲಸ್ 3abc ಆಗುತ್ತೆ, -3abc ಆಗೋದಿಲ್ಲ. therefore ಇದು ರಾಂಗ್. ಅಂದ್ರೆ ನಮಗೆ ಬೇಕಾಗಿರೋಂಥ ಆಪ್ಷನ್ ಇದೇನೆ. ಸೊ ಫಸ್ಟ್ ಒನ್ ಟ್ರೂ, ಸೆಕೆಂಡ್ ಒನ್ ಟ್ರೂ, ಥರ್ಡ್ ಒನ್ ಫಾಲ್ಸ್. ನಮಗೆ ಬೇಕಾಗಿರೋದು ಯಾವುದು ತಪ್ಪು. therefore ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಇದೆ, ಇದು ಕರೆಕ್ಟ್ ಆನ್ಸರ್, ಬಟ್ ರಾಂಗ್ ಸ್ಟೇಟ್ಮೆಂಟ್. ನಮಗೆ ಬೇಕಾಗಿರೋದು ರಾಂಗ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ 3 ಕರೆಕ್ಟ್. ಇನ್ನು ಆಪ್ಷನ್ 4 ಒಂದನ್ನು ನಾವು ವೆರಿಫೈ ಮಾಡೋಣ. ಯಾವ ರೀತಿ ವೆರಿಫೈ ಮಾಡೋದು? ಓಕೆ, ಇಲ್ಲಿ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿದೆ ನೋಡಿ. ಇದನ್ನ ಎರಡು ಕಡೆ ಸ್ಕ್ವೇರಿಂಗ್ ಮಾಡಿ. ಸ್ಕ್ವೇರಿಂಗ್ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಕಡೆ ಸ್ಕ್ವೇರಿಂಗ್ ಮಾಡಿದಾಗ -2 ಹೋಗಿ 4 ಆಯ್ತು. ಇನ್ನು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅದಕ್ಕೂ ಕೂಡ ಸ್ಕ್ವೇರ್ ಅಪ್ಲೈ ಆಗುತ್ತೆ. ಓಕೆ, ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮತ್ತೊಮ್ಮೆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab, ab ಅಂತಂದ್ರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2bc ಅಂದ್ರೆ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ 2ca ಅಂದ್ರೆ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಈಕ್ವಲ್ ಟು 4 ಟೈಮ್ಸ್. ಇಲ್ಲಿ ಮತ್ತೊಮ್ಮೆ ಇದೇ ಫಾರ್ಮುಲಾ ಅಪ್ಲೈ ಆಗಬೇಕು. ಯಾವುದು? ಅದೇ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಮತ್ತೊಮ್ಮೆ ಅಪ್ಲೈ ಮಾಡಿದ್ರೆ ಇಲ್ಲಿ ಎ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂದ್ರೆ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ 2ab. ab ಅಂತಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು. ಎ ಬಿ ಇಂಟು ಬಿ ಬಿ ಸ್ಕ್ವೇರ್ ಇಂಟು ಸಿ, therefore ಎ ಬಿ ಸ್ಕ್ವೇರ್ ಸಿ ಪ್ಲಸ್ 2bc ಅಂದ್ರೆ ಬಿ ಸಿ ಮತ್ತು ಸಿ ಎ ಎರಡು ಮಲ್ಟಿಪ್ಲೈ ಆಗಬೇಕು. ಸೊ ವಿ ಗೆಟ್ ಬಿ ಸಿ ಸ್ಕ್ವೇರ್ ಎ ಪ್ಲಸ್ 2ca. ಸೊ ವಿ ಗೆಟ್ ಸಿ ಎ ಸ್ಕ್ವೇರ್ ಬಿ. ಇಷ್ಟಾಯ್ತು. ಸೊ ಲೆಫ್ಟ್ ಸೈಡ್ ಏನಿದೆ ಎ ಪವರ್ 4 ಪ್ಲಸ್ ಬಿ ಪವರ್ 4 ಪ್ಲಸ್ ಸಿ ಪವರ್ 4 ಇಲ್ಲಿದೆ ನೋಡಿ, ಈ ಟರ್ಮ್ ಬಂತು. ಇನ್ನು ಈ ಟರ್ಮ್ಗಳನ್ನ ಹಂಗೆ ಬರ್ಕೊಳ್ತೀನಿ, ಇದು ಆಸ್ ಇಟ್ ಈಸ್ ಬರುತ್ತೆ. ಇಲ್ಲಿ ಮತ್ತೊಮ್ಮೆ ಬರೆಯೋದು ಬೇಡ. 2 ಇಂಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು ಸಿ ಸ್ಕ್ವೇರ್ ಎ ಸ್ಕ್ವೇರ್ ಈಕ್ವಲ್ ಟು 4 ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ 2. ಈ ಮೂರು ಟರ್ಮ್ಗಳಿಂದ ಎ ಬಿ ಸಿ ಕಾಮನ್ ತೆಗಿಬಹುದು. ಎ ಬಿ ಸಿ ಕಾಮನ್ ತೆಗೆದ್ರೆ ಇಲ್ಲಿ ಬಿ ಉಳಿತು, ಇಲ್ಲಿ ಸಿ ಉಳಿತು, ಸಾರಿ ಇಲ್ಲಿ ಎ ಉಳಿತು. ಬಟ್ ವಿ ನೋ ದಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಗಿವನ್ ದಟ್ 0. therefore ಈ ಬ್ರಾಕೆಟ್ 0 ಆಯ್ತು. 0 ಇಂಟು 2abc ಅಂದ್ರೆ ಇದು ಕೂಡ 0 ಆಯ್ತು. ಸೊ ಉಳಿಯೋದು 4 ಇಂಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎ ಸ್ಕ್ವೇರ್. 4 ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 4a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ 4b ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ 4c ಸ್ಕ್ವೇರ್ ಎ ಸ್ಕ್ವೇರ್. ಈ ಟರ್ಮ್ಗಳನ್ನ ರೈಟ್ ಸೈಡ್ ತಗೊಂಡ್ರೆ -2a ಸ್ಕ್ವೇರ್ ಬಿ ಸ್ಕ್ವೇರ್ -2b ಸ್ಕ್ವೇರ್ ಸಿ ಸ್ಕ್ವೇರ್ -2c ಸ್ಕ್ವೇರ್ ಎ ಸ್ಕ್ವೇರ್. ಸಬ್ಟ್ರಾಕ್ಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಏನು ಉಳಿದಿದೆ ಗೊತ್ತಾ? a ಪವರ್ 4 ಪ್ಲಸ್ ಬಿ ಪವರ್ 4 ಪ್ಲಸ್ ಸಿ ಪವರ್ 4 ಮಾತ್ರ ಉಳಿದಿರೋದು. ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ 4 - 2 ಇಟ್ ಈಸ್ 2a ಸ್ಕ್ವೇರ್ ಬಿ ಸ್ಕ್ವೇರ್. ಸಿಮಿಲರ್ಲಿ
ಇಲ್ಲಿ ಪ್ಲಸ್ 2b²c² ಪ್ಲಸ್ 2c²a² ಈ ಟು ಕಾಮನ್ ತೆಗೆದುಬಿಟ್ರೆ 2 into a²b² plus b²c² plus c²a². Therefore, option 4 is also a true statement. Option 4 ಕೂಡ ಟ್ರೂ ಸ್ಟೇಟ್ಮೆಂಟ್ ಇದು ಕೂಡ. ಸೊ ಟ್ರೂ ಆಗಿರೋದ್ರಿಂದ ನಮಗೆ ಬೇಕಾದ್ರೆ ಫಾಲ್ಸ್. ಸೊ ಥರ್ಡ್ ಒನ್ ಕರೆಕ್ಟ್. ನೆಕ್ಸ್ಟ್ ಒನ್ x - 3 ರಿಂದ 3x³ ಪ್ಲಸ್ 11x² ಪ್ಲಸ್ 34x ಪ್ಲಸ್ 106 ಭಾಗಿಸಿದಾಗ ಉಂಟಾಗುವ ಶೇಷ. ಲಾಂಗ್ ಡಿವಿಷನ್ ಮೆಥಡ್ ಇಂದ ಇದನ್ನು ನಾವೇನ್ ಮಾಡೋಣ, ಈಗ ಡಿವೈಡ್ ಮಾಡೋಣ. ಓಕೆ, ಯಾವ್ದ್ರಿಂದ ಡಿವೈಡ್ ಮಾಡಬೇಕು? x - 3 ಇಂದ ಡಿವೈಡ್ ಮಾಡಬೇಕು. ಯಾವ್ದನ್ನ ಡಿವೈಡ್ ಮಾಡಬೇಕು ಅಂತಂದ್ರೆ 3x³ ಪ್ಲಸ್ 11x² ಪ್ಲಸ್ 34x ಪ್ಲಸ್ 106 ಇದನ್ನ ಡಿವೈಡ್ ಮಾಡಬೇಕು. ಮೊದಲಿಗೆ 3x² ತಗೊಳ್ಳೋಣ. 3x² ಇಂಟು x ಅಂದ್ರೆ 3x³ ಮೈನಸ್ 3 9x². ಸಬ್ಟ್ರಾಕ್ಟ್ ಮಾಡಿ, ಮೈನಸ್ ಇಲ್ಲಿ ಪ್ಲಸ್ 11 ಪ್ಲಸ್ 9 ಅಂತಂದ್ರೆ 20x² ಪ್ಲಸ್ 34x ಕೆಳಗಡೆ ತಗೊಳ್ಳಿ. ಈಗ ಇಲ್ಲಿ 20x² ಇದೆ, ಇಲ್ಲಿ x ಇದೆ. therefore ಇಲ್ಲಿ ಏನ್ ಮಲ್ಟಿಪ್ಲೈ ಮಾಡಬೇಕು? ಜಸ್ಟ್ 20x ಮಾತ್ರ. 20x ಇಂಟು x ಅಂದ್ರೆ 20x² ಮೈನಸ್ 23 60x. ಮತ್ತೊಮ್ಮೆ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್. ಸೊ ಎರಡನ್ನ ಆಡ್ ಮಾಡಿದ್ರೆ 6 3 9 94x ಪ್ಲಸ್ 106. ಇಲ್ಲಿ 94x ಇದೆ, ಇಲ್ಲಿ ಬರೀ x ಇದೆ. therefore 94ನ ಮಲ್ಟಿಪ್ಲೈ ಮಾಡಬೇಕು. 94 ಇಂಟು x ಅಂದ್ರೆ 94x ಮೈನಸ್ 94 ಇಂಟು 3. 94 ಇಂಟು 3 ಗುಣಿಸಿದ್ರೆ 3 4 12 3 9 27 1 28 282. 282 ಇದು ಮೈನಸ್ ಇದು ಪ್ಲಸ್ ಆಯ್ತು. ಸೊ 6 2 8 8 2 1 3. ಸೊ ಶೇಷ ಎಷ್ಟು ಉಳಿದಿದೆ? 388. ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್, m ಮತ್ತು n ಗಳು ax² ಪ್ಲಸ್ bx ಪ್ಲಸ್ c = 0 ವರ್ಗ ಸಮೀಕರಣದ ಮೂಲಗಳು. ಹಾಗಾದ್ರೆ ಮೂಲಗಳ ಗುಣಲಬ್ಧ ಮತ್ತು ಮೊತ್ತ ಅನುಕ್ರಮವಾಗಿ mn = c/a ಆಗಿರ್ತದೆ, m + n = -b/a. ಸೊ ಆಪ್ಷನ್ 3 ಕರೆಕ್ಟ್. mn c/a, m + n -b/a. ನೆಕ್ಸ್ಟ್ ಕ್ವಶನ್, ಎರಡು ತ್ರಿಭುಜಗಳು ಸರ್ವಸಮವಾಗಿಲ್ಲದ ಸಂದರ್ಭವೆಂದರೆ, ಸರ್ವಸಮ ಅಂತಂದ್ರೆ ಕಾಂಗ್ರುಯೆಂಟ್ ಟ್ರಯಾಂಗಲ್. ಯಾವಾಗ ಆಗಿರೋದಿಲ್ಲ ಅಂತ, ಸರ್ವಸಮವಾಗಿಲ್ಲದ ಯಾವಾಗ ಕಾಂಗ್ರುಯೆಂಟ್ ಆಗಿರೋದಿಲ್ಲ ಅಂತ. 3 ಜೊತೆ ಬಾಹುಗಳು ಸಮವಾಗಿದ್ದಾಗ ಸರ್ವಸಮ ಆಗಿರ್ತವೆ, ಕಾಂಗ್ರುಯೆಂಟ್ ಆಗಿರ್ತವೆ. ಇದನ್ನ SSS ಕಾಂಗ್ರುಯೆಂಟ್ ರೂಲ್ ಅಂತ ಕರಿತೀವಿ. ಈ ಸಿಚುವೇಶನ್ ಅಲ್ಲಿ ಸರ್ವಸಮ ಆಗಿರ್ತವೆ. ಸೊ ಇದು ನಮ್ಗೆ ಬೇಕಾಗಿರೋಂತ ಆಪ್ಷನ್ ಅಲ್ಲ, ಬಟ್ ಇಟ್ ಈಸ್ ಟ್ರೂ. ಸರ್ವಸಮ ಆಗಿರುತ್ತೆ. ನಮಗೆ ಬೇಕಾಗಿರೋದು ಸರ್ವಸಮ ಆಗಿಲ್ಲದ. 3 ಜೊತೆ ಕೋನಗಳು ಸಮವಾಗಿದ್ದಾಗ, ಎಸ್ ಇದು ನಮಗೆ ಬೇಕಾಗಿರೋ ಆಪ್ಷನ್. ಯಾಕಂದ್ರೆ 3 ಜೊತೆ ಕೋನಗಳು ಸಮವಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರ್ತವೆ, ಆದ್ರೆ ಸರ್ವಸಮ ತ್ರಿಭುಜಗಳಾಗಿರ್ತವೆ ಅಂತ ಹೇಳಕ್ಕಾಗಲ್ಲ. ದೇರ್ಫೋರ್ ಸಮರೂಪ ಆಗಿರ್ತವೆ, ಸರ್ವಸಮ ಆಗಿರ್ಬೇಕು ಅಂತ ರೂಲ್ ಏನಿಲ್ಲ. ದೇರ್ಫೋರ್ ಆಪ್ಷನ್ 2 ಕರೆಕ್ಟ್. ಇನ್ನು ಆಪ್ಷನ್ 3 ನೋಡಿ, 2 ಜೊತೆ ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನ. ಇದು ಆಕ್ಚುಲಿ ಯಾವುದು ಅಂತಂದ್ರೆ SAS ಪಾಸ್ಟುಲೇಟ್, 2 ಸೈಡ್ಗಳು ಮತ್ತು ನಡುವಿರ್ತಕ್ಕಂಥ ಆಂಗಲ್. ಇನ್ನು 4th ಆಪ್ಷನ್ ಏನಿದೆ, 2 ಜೊತೆ ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳು ಸಮವಾಗಿದ್ದಾಗ. ಇದು ಹೇಳ್ತಾ ಇರೋದು ಆಂಗಲ್ ಸೈಡ್ ಆಂಗಲ್ ಕಾಂಗ್ರುಯೆಂಟ್ ರೂಲ್ ಇದು. ಸೊ 3 ಸಿಚುವೇಶನ್ಸ್ ಅಲ್ಲಿ ಸರ್ವಸಮ ಆಗಿರ್ತದೆ, ಒಂದು ಸಿಚುವೇಶನ್ ಅಲ್ಲಿ ಬರೀ ಸಿಮಿಲರ್ ಟ್ರಯಾಂಗಲ್ ಆಗಿರ್ತದೆ, ಸಮರೂಪ. ದೇರ್ಫೋರ್ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 2 ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ 9:16. ಹಾಗಾದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ನೋಡಿ. ಅನುರೂಪ ಬಾಹುಗಳು ಕೊಟ್ಟು ಸಮರೂಪ ತ್ರಿಭುಜಗಳಾಗಿದ್ದು ಅನುರೂಪ ಬಾಹುಗಳ ಅನುಪಾತ ಕೊಟ್ಟಿದ್ದಾಗ ಅವುಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದ್ರೆ, ಸೊ ಒಂದು ಕಂಡೀಷನ್ ಇದೆ, ಏನು ಅಂತಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿ ಇರುತ್ತದೆ ಅಂತ. ಸೊ ಇಲ್ಲಿ 9:16 ಅಂತ ಕೊಟ್ಟಿದ್ರೆ ಅಂತಂದ್ರೆ ಅವುಗಳ ವಿಸ್ತೀರ್ಣಗಳು ಯಾವ ರೀತಿ ಇರ್ತಂದ್ರೆ 9² 16² ಆಗಿರ್ತದೆ. 9² ಅಂದ್ರೆ 81, 16² ಅಂದ್ರೆ 256. ದೇರ್ಫೋರ್ 81 256. ಆಪ್ಷನ್ 3 ಕರೆಕ್ಟ್.